ಡಿಕೆ ಶಿವಕುಮಾರ್ ಈ ಅಸಮಾಧಾನಿತ ಶಾಸಕರ ಜೊತೆ ಚರ್ಚೆ ನಡೆಸಿದ್ದಾರೆ. ಅವರನ್ನ ಸಮಾಧಾನ ಮಾಡೋದು ಮಾಸ್ಟರ್ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರಿಗೆ ಅಷ್ಟೊಂದು ದೊಡ್ಡ ಕೆಲಸ ಏನಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದ್ರೆ ಗೊತ್ತಿಲ್ಲ, ರಾಜಕೀಯ ಬೆಳವಣಿಗೆಗಳು ಏನು ಕೂಡ ಆಗಬಹುದು. ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅಷ್ಟು ಪ್ರೆಡಿಕ್ಟಬಲ್ ಆಗಿ ಹೇಳಕ್ಕಾಗಲ್ಲ. ಏನ್ ಬೇಕಾದ್ರೂ ಆಗಬಹುದು. ಸದ್ಯ ಅಪ್ಪಾಜಿ ನಾಡಗೌಡ ಹಾಗೂ ಬೇಳೂರು ಗೋಪಾಲಕೃಷ್ಣ ಮುಖ್ಯಮಂತ್ರಿಗಳ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಎರಡನೇ ಲಿಸ್ಟಲ್ಲಿ ತಮ್ಮ ಹೆಸರಿಲ್ಲ ಅಂತ ಅಸಮಾಧಾನಿತಗೊಂಡಿರುವಂತಹ ಸಾಕಷ್ಟು ಮಂದಿ ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಅವರ ಬೆಂಬಲಿಗರು ರೊಚ್ಚಿಗೆದ್ದಿದ್ದಾರೆ. ನಿನ್ನೆ ಮೈಸೂರಿನಲ್ಲಿ ತನ್ವೀರ್ ಸೇಠ್ ಪರವಾಗಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರ ಕಾರ್ಯಕರ್ತರು ಧ್ವನಿ ಎತ್ತಿದ್ರು ಅನ್ನೋದನ್ನ ನೋಡಿದ್ವಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕಡೆ ತಮ್ಮ ಮುಖಂಡರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಬೆಂಬಲಿಗರು ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರುಗಳ ತಂಡವೇ ಈ ರೀತಿ ಅಸಮಾಧಾನಗೊಂಡಿದೆ. ಅವರುಗಳು ಕೂಡ ರೊಚ್ಚಿಗೆದ್ದಿದ್ದಾರೆ. ಇವತ್ತು ಮೀಟಿಂಗ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಈ ಕಡೆ ಬೇಳೂರು ಗೋಪಾಲಕೃಷ್ಣ ತಮ್ಮ ಜೊತೆ ಸುಮಾರು 12 ಜನ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ನಾವೊಂದು 10-12 ಜನ ಇದ್ದೀವಿ ನಾವು ಅಂತ ಹೇಳಿದ್ರು. ಅಸಮಾಧಾನಗೊಂಡಿದ್ದಾರೆ. ಕೊಟ್ಟವರಿಗೆ ಕೊಟ್ಟಿದ್ದೀರಾ, ನಮ್ಮ ಸಮುದಾಯವಾರು ಇರಬಹುದು ಅಥವಾ ಜಿಲ್ಲಾವಾರು ಪ್ರಾತಿನಿಧ್ಯ ಇರಬಹುದು, ಈಗ ಹಿಂದೆ ಯಾರು ಕೊಟ್ಟಿದ್ದೀರೋ ಅವರಿಗೆ ಕೊಟ್ಟಿದ್ದೀರಾ, ಅದರ ಅಗತ್ಯ ಏನಿತ್ತು ಅಂತ ಅಸಮಾಧಾನಗೊಂಡಿದ್ದಾರೆ. ಅಶೋಕ್ ಪಟ್ಟಣ್ ಅತ್ಯಂತ ಹಿರಿಯ ಶಾಸಕ, ಸಿದ್ದರಾಮಯ್ಯ ಆಪ್ತ. ಸಿದ್ದರಾಮಯ್ಯ ಅಶೋಕ್ ಪಟ್ಟಣ್ ಹೆಸರು ಹೇಳಿದ್ರು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಶೋಕ್ ಪಟ್ಟಣ್ ಅವರಿಗೆ ಸಿಕ್ಕಿಲ್ಲ. ಇನ್ನು ಎಂ ಕೃಷ್ಣಪ್ಪ ಅವರಿಗೆ ಸಚಿವಗಿರಿ ಕೊಟ್ಟಿಲ್ಲ ಅಂತ ನಿನ್ನೆ ಅವರ ಬೆಂಬಲಿಗರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಯಶವಂತರಾಯಗೌಡ ಪಾಟೀಲ್ ಅಂತೂ ರಾಜೀನಾಮೆನೆ ಕೊಟ್ಟುಬಿಟ್ಟಿದ್ದಾರೆ. ನಿನ್ನೆ ತಮಗೆ ಸಚಿವಗಿರಿಯ ಭರವಸೆಯನ್ನ ಕೊಟ್ಟಿದ್ರು, ಆದ್ರೆ ಈಡೇರಿಸಿಲ್ಲ, ಮಾತು ತಪ್ಪಿದ್ದಾರೆ ಅಂತ ಹೇಳಿ ರಾಜೀನಾಮೆಯನ್ನೇ ಕೊಟ್ಟುಬಿಟ್ಟಿದ್ದಾರೆ. ರಾಜೀನಾಮೆಯ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ನಿನ್ನೆ ರಾತ್ರಿವರೆಗೂ ಕೂಡ, ತಡರಾತ್ರಿವರೆಗೂ ಕೂಡ ಈ ಅಸಮಾಧಾನಿತರ ಕೋಪ ನಿಗಿ ಅಂತಾನೆ ಇತ್ತು. ಪ್ರತಿಭಟನೆಗಳು ಕೂಡ ನಡೆದಿದ್ವು. ಸೊ ಈ ಕ್ಷಣದವರೆಗೆ ಏನೆಲ್ಲ ಡೆವಲಪ್ಮೆಂಟ್ ಇದೆ? ಬೇಳೂರು ಗೋಪಾಲಕೃಷ್ಣ ನಿನ್ನೆ ನಾವೊಂದು 12 ಜನ ಸಭೆ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ಆನಂತರ ರಾಜೀನಾಮೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ಈ ಕಡೆ ನಾರಾಯಣಸ್ವಾಮಿ, ಕೋಲಾರದ ನಾರಾಯಣಸ್ವಾಮಿ ಹೇಳಿದ್ರು, ನಾವು ಕೋಲಾರ ಚಿಕ್ಕಬಳ್ಳಾಪುರದ ಶಾಸಕರು ಕೂಡ ಒಂದಾಗಿ ಸಭೆ ಮಾಡ್ತೀವಿ, ಆನಂತರ ಮುಂದೇನು ಕ್ರಮ ಅಂತ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರು. ಬಂಡಾಯದ ಬೆಂಕಿ ಯಾವ ರೀತಿಯಲ್ಲಿ ಉರಿತಾ ಇದೆ, ಅದನ್ನು ಶಮನ ಮಾಡೋದಕ್ಕೆ ಏನು ಸ್ಟ್ರಾಟಜಿ ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ಅಪ್ಡೇಟ್ಸ್ ಏನಿದೆ? ಸದ್ಯದ ಮಟ್ಟಿಗೆ ಎಲ್ಲರನ್ನೂ ಕೂಡ ಸಚಿವರನ್ನಾಗಿ ಮಾಡೋದಕ್ಕೆ ಆಗೋದಿಲ್ಲ. ಕಾರಣ ಏನಂದ್ರೆ ಎಲ್ಲರೂ ಕೂಡ ಅರ್ಹರಿದ್ದಾರೆ. ಇವರನ್ನ ಆಯ್ಕೆ ಮಾಡುವಂತ ಪ್ರಕ್ರಿಯೆ ಹೈಕಮಾಂಡ್ಗೆ ಬಿಟ್ಟಿದ್ದು. ಮತ್ತೊಂದು ಕಡೆಗೆ ಯಾರು ಬಂಡಾಯ ಹೇಳ್ತಾರೆ ಅವರಿಂದ ರಾಜೀನಾಮೆ ಕೊಡ್ತೀನಿ ಅಂತ ಹೆದರಿಸಿದ್ರೆ ರಾಜೀನಾಮೆ ತೆಗೆದುಕೊಳ್ಳಿ ಅಂತ ಹೈಕಮಾಂಡ್ ಇಂದ ಒಂದು ಸೂಚನೆ ಕೂಡ ಬಂದಿತ್ತು. ಈ ಕಾರಣದಿಂದ ಅಪ್ಪಾಜಿ ನಾಡಗೌಡರು ಒಂದ್ ಕಡೆಗೆ ಆಯ್ತು ಅಂದ್ರೆ ಮತ್ತೊಂದು ಕಡೆಗೆ ಯಶವಂತರಾಯಗೌಡ ಪಾಟೀಲರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದ್ರು. ಯಶವಂತರಾಯಗೌಡ ಪಾಟೀಲರು ರಾಜೀನಾಮೆ ಕೊಟ್ಟಿದ್ದಾರೆ. ಬೇಳೂರು ಗೋಪಾಲಕೃಷ್ಣ, ಬಿಕೆ ಸಂಗಮೇಶ್ ಇರಬಹುದು, ಈ ರೀತಿ ಕೇವಲ ಒಬ್ಬಿಬ್ಬರಲ್ಲ, ಸುಮಾರು 15ರಿಂದ 20 ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ರು. ಇವತ್ತು ಸಾಮೂಹಿಕವಾಗಿ ಸುಮಾರು 20 ಜನ ರಾಜೀನಾಮೆಯನ್ನ ಕೊಡ್ತೇವೆ ಅಂತ ಘೋಷಣೆ ಕೂಡ ಅವರ ಆಪ್ತ ವಲಯಕ್ಕೆ ಮಾಡಿದ್ರು. ಸಭೆಯನ್ನ ಸೇರ್ತೇವೆ, ಕಾರ್ಯಕರ್ತರ ಮಾತನ್ನ ಕೇಳ್ತೇವೆ, ಅದಾದ ನಂತರ ರಾಜೀನಾಮೆಯನ್ನ ಕೊಡೋ ವಿಚಾರವಾಗಿ ನಾವು ಒಂದು ಹೆಜ್ಜೆ ಮುಂದಕ್ಕೆ ಇಡ್ತೇವೆ ಅಂತ ಹೇಳಿದ್ರು. ಆದ್ರೆ ಒಂದು ರಾತ್ರಿ ಕಳೆದು ಹಗಲಾಗೋಷ್ಟರಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೆದಿರುವಂತದ್ದು. ಕೆಲವರಿಗೆ ಈ 1 ವರ್ಷದ ಮಟ್ಟಿಗೆ ಮಾತ್ರ ನೀವು ಮಿನಿಸ್ಟರ್ ಆಗಿರ್ತೀರಾ ಅಥವಾ ಮುಂದಿನ 2.5 ವರ್ಷ ಅಥವಾ 5 ವರ್ಷ ಸರ್ಕಾರ ಬಂದಂತ ಸಂದರ್ಭದಲ್ಲಿ 50-50 ಫಾರ್ಮುಲಾ ಈಗೇನ್ ಪಾಲಿಸಿದೀವಿ ಈ ರೀತಿ ಸಚಿವರಾಗ್ತೀರಾ ಅನ್ನೋ ಒಂದು ಸೂಚನೆ ಅಥವಾ ಒಂದು ಕಿವಿ ಮಾತು ಬಂದಿರುವಂತದ್ದು. ಈ ಕಾರಣದಿಂದ ಒಂದು ಕಡೆಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದೇ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಂದೊಂದು ದಿನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನಿಮಗೆ ಸಚಿವ ಸ್ಥಾನ ಸಿಗೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ತಾಳ್ಮೆಯಿಂದ ಇಷ್ಟು ದಿನ ಇದ್ದೀರಿ, ಇನ್ನೊಂದು ವರ್ಷ ತಾಳ್ಮೆಯಿಂದ ಇದ್ಬಿಡಿ, 2028ಕ್ಕೆ ಸರ್ಕಾರ ತೆಗೆದುಕೊಂಡು ಬರೋಣ, ಆವಾಗ ಮತ್ತೊಮ್ಮೆ ನಾವು ನಿಮ್ಮನ್ನ ಸಚಿವರನ್ನಾಗಿ ಮಾಡ್ತೇವೆ ಅಂತ ಯಾರ್ಯಾರು ಒಂದು ಬೇಸರವನ್ನ ಹೊರಹಾಕಿದ್ರು, ಆಕ್ರೋಶವನ್ನ ಹೊರಹಾಕಿದ್ರು ಅವರಿಗೆ ಸಮಾಧಾನ ಪಡಿಸಲಾಗಿದೆ. ಮತ್ತೊಂದು ಕಡೆಗೆ ನೂತನವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಸಚಿವರ ಒಂದೆರಡು ತಂಡಗಳನ್ನು ರಚಿಸಲಾಗಿದೆ. ಅವರವರ ಭಾಗದಲ್ಲಿರುವಂತಹ ಶಾಸಕರು ಅಸಮಾಧಾನ ಯಾರಾಗಿದ್ದಾರೆ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಹೊಸ ಸಚಿವರಿಗೆ ನೀಡಲಾಗಿರುವಂತದ್ದು. ಈ ಕಾರಣದಿಂದಾಗಿ ಈಗ ಅಸಮಾಧಾನಿತ ಶಾಸಕರೇನಿದ್ದಾರೆ ಅವರಷ್ಟು ಜನ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ತಾ ಇದ್ದಾರೆ. ಅದಾದ ನಂತರ ಅವರ ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ ಅಂತ ತಿಳಿಸಿರುವಂತದ್ದು. ಒಂದಿಷ್ಟು ಶಾಸಕರು ಮೌಖಿಕವಾಗಿ ಹೇಳ್ತಿರುವಂತದ್ದು, ಆಫ್ ದ ರೆಕಾರ್ಡ್ ಮಾತಾಡುವಂತಹ ಸಂದರ್ಭದಲ್ಲೂ ಕೂಡ ಅದೇ ಹೇಳ್ತಿರುವಂತದ್ದು. ಸಿಎಂ ರವರನ್ನ
ಶಾಸಕರನ್ನ ಭೇಟಿ ಆಗ್ತೇವೆ. ಅವರು ಯಾವ ಸೂಚನೆ ಕೊಡ್ತಾರೆ, ಯಾವ ಭರವಸೆಯನ್ನ ಕೊಡ್ತಾರೆ, ಇದರ ಮೇಲೆ ನಮ್ಮ ನಿರ್ಧಾರವನ್ನ ಪ್ರಕಟ ಮಾಡ್ತೇವೆ ಅಂತ ಹೇಳ್ತಿರುವಂತದ್ದು. ಈ ಕಾರಣದಿಂದಾಗಿ ಪ್ರಾಬಬಲ್ ಇವತ್ತು ಅನ್ಕೊಂಡಿದ್ದಂತೆ ಸುಮಾರು 8 ರಿಂದ 10 ಶಾಸಕರೇನು ರಿಸೈನ್ ಮಾಡಬೇಕಿತ್ತು ಅದು ಈ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಬಿದ್ದಿರುವಂತದ್ದು. ಯಾವ ರೀತಿ ಅನ್ಫೋಲ್ಡ್ ಆಗುತ್ತೆ ಅಥವಾ ಅನಾವರಣ ಆಗುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಶ್ರೀಲಕ್ಷ್ಮಿ. ಆಲ್ರೈಟ್, ದಯವಿಟ್ಟು